ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನನಗೆ ಕೆಲವರು ಕಾಲ್ ಮಾಡಿ ಕೇಳ್ತಾರೆ, ಮೇಡಮ್ ನಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ಪೊಲೀಸರು ಕಾಲ್ ಮಾಡಿದ್ದಾರೆ, ಹೋಗಬೇಕಾ ಅಂತ ತುಂಬ ಜನ ಕೇಳ್ತಾರೆ. ಆವಾಗ ನನ್ನ ಸಜೆಷನ್ ನಿಮ್ಮೆಲ್ಲರಿಗೂ ಏನಿರುತ್ತೆ ಅಂದರೆ, ಅವರು ಪೊಲೀಸರು ಈ ಥರ ಕಾಲ್ ಮಾಡಿ ನಿಮಗೆ ಕೇಳಿದಾಗ ಮೊದಲು ಏನಂದರೆ ಸೆಕ್ಷನ್ 35(3) ಆಫ್ BNSS ಕೆಳಗಡೆ ನಿಮಗೆ ನೋಟಿಸ್ ಕಳಿಸಿದಾರಾ ಅಂತ ನೋಡ್ಕೊಳ್ಳಿ ಮೊದಲು. ಸೊ ಈ ನೋಟಿಸ್ ಏನು ಅಂದರೆ ನಿಮಗೆ ಕೊಟ್ಟಿರ್ತಾರೆ, ಅದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಏನು ಕಂಪ್ಲೇಂಟು, ಯಾವ ಸೆಕ್ಷನ್ ಮೇಲೆ ನಿಮ್ಮ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ನಿಮಗೆ ಕೊಟ್ಟು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೀತಾ ಇದ್ದಾರೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸೊ ಆ ನೋಟಿಸ್ ಬಂದರೆ ಮಾತ್ರ ನೀವು ಹೋಗಿ. ಆ್ಯಂಡ್ ಇನ್ನೊಂದು ಸಜೆಷನ್ ಏನಂದರೆ, ನೀವು ಹೋಗೋದ್ ಬದಲು ನೀವು ಲಾಯರ್ನ ಕಳಿಸಿ ಅಥವಾ ನಿಮ್ಮ ಲಾಯರ್ ಜೊತೆ ನೀವು ಹೋಗಿ. ಆ್ಯಂಡ್ ನಿಮ್ಮ ಇನ್ನೊಂದು ಪ್ರಶ್ನೆಗೆ, ಪೊಲೀಸರು ನೀವು ಇವಾಗ ಕಂಪ್ಲೇಂಟ್ ಬಂದಿದೆ, ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿ ನೀವು ಆವಾಗ ಹೋದಾಗ ಪೊಲೀಸರು ನಿಮಗೆ ಅರೆಸ್ಟ್ ಮಾಡಬಹುದಾ ಅಂದರೆ ಹೌದು, ಪೊಲೀಸರಿಗೆ ನಿಮಗೆ ಅರೆಸ್ಟ್ ಮಾಡುವಂತಹ ಪವರ್ಸ್ ಇರುತ್ತೆ. ಆದರೆ ಯಾವ ಸಂದರ್ಭದಲ್ಲಿ ನಿಮ್ಮ ಮೇಲೆ ತುಂಬ ಗಂಭೀರವಾದ ಅಪರಾಧ ಇದೆ ಆ್ಯಂಡ್ ಪೊಲೀಸರಿಗೆ ಸಫಿಷಿಯಂಟ್ ಕಾಸ್ ಸಿಕ್ಕಿದೆ, ಆಯಿತು ಇವರು ಆ ಕಂಪ್ಲೇಂಟ್ ಓದಿದ ತಕ್ಷಣನೇ ಅಥವಾ ಅವ್ರಿಗೆ ಯಾವ ಎವಿಡೆನ್ಸ್ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ಅವ್ರಿಗೆ ಅನಿಸಿದ್ರೆ ನೀವು ಅಪರಾಧ ಮಾಡಿದ್ದೀರಾ ಅಂತ ಅನಿಸಿದಾಗ ಪೊಲೀಸರು ನಿಮಗೆ ಅರೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಯಾವತ್ತೂ ನಾವು ಹೇಳೋದು, ನೀವು ಅವ್ರು ಕಾಲ್ ಮಾಡಿ ನಿಮ್ಗೆ ಕರೆದಾಗ ನೀವು ಹೋಗಬೇಡಿ, ಒಂದು ಲಾಯರ್ ಅಥವಾ ಲಾಯರ್ ಜೊತೆ ನಿಮ್ಮ ಫ್ರೆಂಡ್ನ ಕಳಿಸಿ ಏನೇನು ಮಾಹಿತಿ ಇದೆಯೋ, ಏನು ವಿಷಯ ಇದೆಯೋ, ನಿಮ್ಮ ಮೇಲೆ ಏನು ಕಂಪ್ಲೇಂಟ್ ಬಂದಿದೆಯೋ, ಅದ್ರ ಏನು ಸೀರಿಯಸ್ನೆಸ್ ಇದೆಯೋ ನೀವು ತಿಳ್ಕೊಂಡಾದ್ಮೇಲೆ ನೀವೊಂದು ಆ್ಯಂಟಿಸಿಪೇಟ್ರಿ ಬೇಲ್ನ ಅಪ್ಲೈ ಮಾಡಬೇಕು ಅಂತ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.